Hello everyone. Today I am discussing about exercise 3.1. First problem is a totally different problems. First one. Here a wheel makes 360 revolutions in 1 minute. Through how many radians does it turn in 1 seconds? ಅಂತ ಇದೆ. ಇನ್ನೇ ಬರ್ಕೊಂಡು explain. A wheel makes 360 revolution in 1 minute. Through how many radians does it turns in 1 second? The proof. So proof here is a wheel, circle type wheel ಬರ್ತದೆ. So one revolutions ಅಂದ್ರೆ ಒಂದು wheel ಎಷ್ಟದ ಅಂತ ಹೇಳ್ತಾರೆ 360 revolutions ಅಂತ ಇದೆ. Number of observe ಮಾಡಿ here number of ಯಾವುದು revolutions. So revolutions ಏನು ಕೊಡೋಣ the number of revolutions in 1 minute ಅಂತ ಹೇಳಿ observe in 1 minute equal to ಎಷ್ಟು ಕೊಡೋಣ 360 ಕೊಡೋಣ. ಓಕೆ ಸೊ ನೆಕ್ಸ್ಟ್ ನೋಡಿ observe ಮಾಡಿ. ಸೊ number of revolution in 1 ಇದನ್ನ ಏನು ಮಾಡ್ತೀವಿ ಸೆಕೆಂಡ್ ಅಂತ ಯೂಸ್ ಮಾಡ್ತೀವಿ. ಸಾರಿ 1 second. Here so revolution is in 1 seconds. 1 seconds ಗೆ ಎಷ್ಟು ಆಗ್ತದೆ ಅಂತ ಕೇಳ್ತಾರೆ. ಇಲ್ಲಿ 1 seconds ಅಬ್ಸರ್ವ್ ಮಾಡಿ. ಸೊ 1 seconds ಅಂತಂದ್ರೆ ಸೊ ಅಬ್ಸರ್ವ್ ಮಾಡಿ 60 ಅಂತ ಯೂಸ್ ಮಾಡ್ತೀವಿ. ಓಕೆ ಇಲ್ಲಿ ಅದನ್ನ ಏನು ಮಾಡ್ತೀನಿ 360 ಡಿವೈಡೆಡ್ ಬೈ 60 ಅಂತಂದ್ರೆ 6 ಆಗ್ತದೆ. ಯಾವುದು ನಂಬರ್ ಆಫ್ ರೆವಲ್ಯೂಷನ್ ಇನ್ 1 seconds equal to 360 divided by 60 means 0 0 cancel 6 ಅಂತ 6 6 ಓಕೆ ಇಲ್ಲಿ ಅಬ್ಸರ್ವ್ ಮಾಡಿ one number of revolution in 1 minute ಅಂದ್ರೆ so number of revolution in 1 minutes is 360 ಕೊಟ್ಟಿದ್ದಾನೆ. ಸಿ ಅದನ್ನ ನಾನು ಯೂಸ್ ಮಾಡ್ತಾ ಇರೋದು number of revolution in 1 minute ಇದ್ದಾಗ ಈ ತರ ಬರ್ತದೆ 360 ಅಂತ ಹೇಳಿದಾನೆ. ಅದನ್ನ ಸೆಕೆಂಡ್ಸ್ ಒಳಗೆ ಯೂಸ್ ಮಾಡಿದ್ರೆ 360 ಡಿವೈಡೆಡ್ ಬೈ ಏನು ಮಾಡ್ತೀವಿ 60 ಅಂತ ಮಾಡ್ಕೊತೀವಿ. ಸೊ ಈಕ್ವಲ್ ಟು 6 ಆಗ್ತದೆ. ಅರ್ಥ ಆಯ್ತ್ರಿ? ಈಗ ಸಿನ್ಸ್ ಅಬ್ಸರ್ವ್ ಮಾಡಿ. ಸಿನ್ಸ್ 1 ಏನದ ಸೊ 1 revolutions ಅಂತ ಯೂಸ್ ಮಾಡ್ತೀವಿ. 1 revolutions ಸೊ 1 revolutions ಏನು ಯೂಸ್ ಮಾಡ್ತೀನಿ 1 revolutions equal to ಅಂದ್ರೆ 1 revolution ಅಂದ್ರೆ 1 minutes revolution ಎಷ್ಟು ಕೊಡೋಣ 360. ಅದನ್ನ 360 ನ ಯೂಸ್ ಮಾಡ್ತೀನಿ ಹೆಂಗ 2 pi radians. ಅಬ್ಸರ್ವ್ ಮಾಡ್ರಿ pi ಅಂತಂದ್ರೆ ಫಾರ್ಮುಲಾ pi radian equal to 180 ಅಂತ ಯೂಸ್ ಮಾಡ್ತೀವಿ ಗೊತ್ತಾ. pi ಅಂದ್ರೆ 180 into 2 360 ಅಂದ್ರೆ 360 ನು ಹಿಂಗ್ ಬರಿಬಹುದು ಅಥವಾ 2 pi radians ಅಂತ ಬರಿಬಹುದು. ಯಾಕ pi ಬಂತಂದ್ರೆ ಏನಂತ ಇದ್ರೆ ಇನ್ ಟರ್ಮ್ಸ್ ಆಫ್ ರೇಡಿಯನ್ ದಾಗ ಇರ್ತದ ಅಂತ ಹೇಳಿದ್ದೆ ನೆನಪದ. ಸೊ ಆ ಫಾರ್ಮ್ ಕಂಡೀಷನ್ ದಾಗ ಬಂದೆ ಯಾವುದು 2 pi radians. ಓಕೆ ಸೊ ನೆಕ್ಸ್ಟ್ ನೋಡಿ ಯಾವುದು ಲಕ್ಷ ಯಾವುದು ನೆಕ್ಸ್ಟ್ ಈಗ ಏನ್ ಕೊಡೋಣ 6 ಬಂತ ಹೌದಾ. ಈ 6 ನ ಏನ್ ಮಾಡ್ತೀನಿ 6 revolutions ಅಂತ ಯೂಸ್ ಮಾಡ್ತಾ ಇದ್ದೀನಿ. 6 revolutions equal to 2 pi ಬಂತ ಹೌದಾ. ಅಂದ್ರೆ 6 into 2 pi ಅಂತಂದ್ರೆ ಎಷ್ಟಾಗ್ತದೆ ಸೊ 12 pi radians ಆಗ್ತದೆ. ಸೊ 12 pi radians ಅಬ್ಸರ್ವ್ ಮಾಡ್ರಿ. ಏನ ಒಂದು ರೆವಲ್ಯೂಷನ್ಸ್ ಎಷ್ಟದ
360 ಆಯ್ತು. ಹಂಗ 6 ರೆವಲ್ಯೂಷನ್ಸ್ ಎಷ್ಟಾಗ್ತದ ಅಂತಂದ್ರೆ ಹೇಳ್ತಾನವ 12 ಪೈ ಅಂತ ಹೇಳ್ತಾರೆ. ಅಂದ್ರೆ 6 revolution, 6 into 1 revolution is 2 pi. 6 into 2 pi equal to 12 revolutions ಆಗ್ತದ. ಈಗ therefore number observe ಮಾಡಿ, number of revolution, number of revolutions, see number of radians, number of radians ಏನಂತಾನ turn. okay, number of radians turned, okay, turned in ಯಾವುದು 1 seconds ಅಂತ ಹೇಳಿ, in 1 seconds, okay, 1 seconds equal to ಎಷ್ಟಾಗ್ತದ 1 seconds equal to 12 pi radians ಆಗ್ತದ. ಇದ ಆನ್ಸರ್. ಇನ್ನ ಮಾತು ನೋಡ್ರಿ, ಅಬ್ಸರ್ವ್ ಮಾಡ್ರಿ, one wheel revolutions ಎಷ್ಟದ, ನಂಬರ್ ಆಫ್ ರೆವಲ್ಯೂಷನ್ ಇನ್ 1 minutes 360 ಅಂತ ಹೇಳ್ತಾನೆ. ಅವನೇ ಹೇಳ್ತಾನೆ, ಅಬ್ಸರ್ವ್ ಮಾಡಿ 360. ಹಂಗ ನಂಬರ್ ಆಫ್ ರೆವಲ್ಯೂಷನ್ ಇನ್ 1 seconds ಎಷ್ಟಾಗ್ತದ 360 seconds. ಅಬ್ಸರ್ವ್ ಮಾಡ್ರಿ, ಮಿನಿಟ್ಸ್ ಅಲ್ಲ, ಸೆಕೆಂಡ್ಸ್ ಅಂದ್ರೆ ಡಿವೈಡೆಡ್ ಬೈ 60 ಬರ್ತದ. ಅಬ್ಸರ್ವ್ ಮಾಡಿ, ಅರ್ಥ ಆಯ್ತಾ? 1 seconds equal to 60 ಅಂತ ಬರ್ಸಿದ್ದೆ. ಅದರಲ್ಲಿ ಸೆಕ್ಸಿಮಲ್ ಮೆಜರ್ಮೆಂಟ್ಸ್ ಆರ್ ಡಿಗ್ರಿ ಮೆಜರ್ಸ್ ಒಳಗೆ ಟೇಬಲ್ಸ್ ಅಲ್ಲಿ ಕೊಟ್ಟಿದೆ ನೋಡ್ರಿ. 1 right angle triangle equal to 90, 1 minutes equal to 60, 1 seconds equal to 60 ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡಿ. ಅದ 1 seconds equal to ಏನದಲ್ಲ, ಅಬ್ಸರ್ವ್ ಮಾಡ್ರಿ 360. ಅಬ್ಸರ್ವ್ ಮಾಡಿ 360, 1 seconds equal to 360 divided by 60 equal to 6 ಆಗ್ತದ. ಅದನ್ನ ಏನ್ ಮಾಡ್ತೀನಿ, since 1 revolution ಅಂದ್ರೆ 1 revolutions equal to 360 ಆತಂದ್ರ ಅದನ್ನ in terms of 2 pi radians ಒಳಗೆ ಬರೀತೀನಿ. ಸೊ ನೆಕ್ಸ್ಟ್ ಅದನ್ನ ಈ ಕಡೆ ಹಿಡಿದಿಲ್ಲ 6, ಅಬ್ಸರ್ವ್ ಮಾಡ್ರಿ, 6 revolutions equal to 6 into 2 pi ಆತಂದ್ರ it is a 12 pi radiation. therefore ಏನಾಗ್ತದ, ನಂಬರ್ ಆಫ್ radians turned, observe in 1 seconds ಅಂತಂದ್ರೆ 12 pi radians ಆಗ್ತದೆ. ಓಕೆ, ಸೆಕೆಂಡ್ ಪ್ರಾಬ್ಲಮ್ ನೋಡ್ರಿ, ಫೈಂಡ್ ದ ಡಿಗ್ರಿ measure of the angle subtended at the center of a circle of radius 100 centimeter by an arc of length 22 centimeter. full stop. ಬ್ರಾಕೆಟ್ ದಲ್ಲಿ ಏನು ಕೊಡೋಣ, ಯೂಸ್ ಪೈ ವ್ಯಾಲ್ಯೂ 22/7. ಸಿ ಫಸ್ಟ್ ಅಬ್ಸರ್ವ್ ಮಾಡಿ, ಕ್ವಶನ್ಸ್ ಅರ್ಥ ಆಗಬೇಕಾದ್ರೆ ನಿಮಗ ಏನೇನ್ ಗಿವನ್ ಡಾಟಾ ಕೊಟ್ಟ ಅನ್ನೋದು ಅದು ಫಸ್ಟ್ ಅರ್ಥ ಆಗಬೇಕು. ಯಾವುದು ಕ್ವಶನ್ಸ್ ಈಗ ಏನ್ ಕೊಟ್ಟ ನೋಡಿ, ಈ ನಂಬರ್ ರಿಪೀಟ್ ಹೇಳ್ತಾರೆ ನೋಡ್ರಿ, ಫೈಂಡ್ ದ ಡಿಗ್ರಿ. ಸೊ ಫೈಂಡ್ ದ ಡಿಗ್ರಿ ಮೆಜರ್ of the angle subtended at the center of a circle of radius 100 centimeter by an arc of length 22 centimeter. full stop. use ಏನು ಮಾಡ್ಕೊಂಡ್ರೆ ಅಂದ್ರ pi value 22/7 ವ್ಯಾಲ್ಯೂ ಯೂಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಏನದ ಕಂಡೀಷನ್ಸ್, ಸರ್ಕಲ್ ಅದ. ಸೊ ಅಬ್ಸರ್ವ್ ಮಾಡಿ, ಸ್ವಲ್ಪ ಕೇರ್ಫುಲ್ ನೋಡಿ. ಏನಲ್ಲ, ಡಯಾಗ್ರಾಮ್ ಹಾಕ್ಬೇಕಂತ ಏನ್ ರೂಲ್ಸ್ ಇಲ್ಲ. ಹಾಕ್ಬೋದು, ಬಿಡಬಹುದು. ಅವ ಏನ್ ಕೊಟ್ಟಾನ ಅದು ಮತ್ತೆ ಅರ್ಥ ಆಗ್ಬೇಕಾಯ್ತು. ಏನ್ ಕೊಟ್ಟಾನ ಅದು ಅರ್ಥ ಆಗ್ಬೇಕಾಯ್ತು ಫಸ್ಟ್. ಈಗ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ನಾನು ಡಯಾಗ್ರಾಮ್ ಯೂಸ್ ಮಾಡ್ತಾ ಇರೋದು. ಈಗ ಒಂದ್ ಸರ್ಕಲ್, ಯಾಕಂದ್ರೆ ಸರ್ಕಲ್ ಅಂತ ಹೇಳ. ಓಕೆ, ಅಬ್ಸರ್ವ್ ಮಾಡ್ರಿ, ಇದೊಂದು ಪಾಯಿಂಟ್ ಯೂಸ್ ಮಾಡ್ಕೊತಾ ಇರೋದು. ಲಕ್ಷ ಹಿಯರ್ A point and B point. Here center point, here theta. okay, so observe ಮಾಡ್ರಿ, so ಲಕ್ಷ ಇರಲಿ AB ಅನ್ನೋದು ಇಟ್ಸ್ ಅ ಆರ್ಕ್ ಆಫ್ ಲೆಂತ್. so OA and OB or AB. so observe ಮಾಡ್ರಿ, you OA and OB is the radius of the circle. O is the center point. okay, see here observe ಮಾಡ್ರಿ, here
ಎಲ್ ಎಲ್ ಆರ್ ಎಸ್ ಅಂತ ಯೂಸ್ ಮಾಡ್ತೀವಿ ಗೊತ್ತಾ? ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಎಸ್ ಬದಲಿ ಎಲ್ ಯೂಸ್ ಮಾಡ್ತಾರ. ಎಲ್ಲಾರ ಯೂಸ್ ಮಾಡ್ರಿ, ಎಸ್ ಅರ ಯೂಸ್ ಮಾಡ್ರಿ. ಹಿಯರ್ ಎಲ್ ಈಕ್ವಲ್ ಟು ಲೆಂತ್ ಆಫ್ ದಿ ಇದರ ಮೇಲೆ ಲೆಂತ್ ಆಫ್ ಅಂಡ್ ಆರ್ಕ್ ಅಂತ ಯೂಸ್ ಮಾಡೋಣ. ಲೆಂತ್ ಆಫ್ ಅಂಡ್ ಆರ್ಕ್, ಲೆಂತ್ ಆಫ್ ಅಂಡ್ ಆರ್ಕ್ ಎಷ್ಟು ಕೊಟ್ಟಾನ? 22 ಸೆಂಟಿಮೀಟರ್. ಸೊ 22 ಸೆಂಟಿಮೀಟರ್ ಕೊಟ್ಟಾನ. ಫಸ್ಟ್ ಅರ್ಥ ಮಾಡ್ಕೊಡ್ರಿ, ಯಾವುದು ಗಿವನ್ ಡಾಟಾ ಅದೇ ಮೇನ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಆರ್. ಸೊ ಆರ್ ಈಕ್ವಲ್ ಟು ಏನಂತ ಯೂಸ್ ಮಾಡ್ತೀವಿ? ರೇಡಿಯಸ್ ಆಫ್ ಸರ್ಕಲ್ಸ್. ಓಕೆ, ರೇಡಿಯಸ್ ಆಫ್ ಸರ್ಕಲ್. ಹಿಯರ್ ರೇಡಿಯಸ್ ಆಫ್ ಸರ್ಕಲ್ ಎಷ್ಟು ಕೊಟ್ಟನ್ರಿ? ರೇಡಿಯಸ್ ಆಫ್ ಸರ್ಕಲ್ 100 ಸೆಂಟಿಮೀಟರ್. 100 ಸೆಂಟಿಮೀಟರ್. ಓಕೆ, ಸೊ ಎರಡು ವ್ಯಾಲ್ಯೂ ಕೊಟ್ಟಿದ್ದು ಬರ್ಕೊಂಡ್ರಿ. ಯಾವುದು? ಲೆಂತ್ ಆಫ್ ಅನ್ ಆರ್ಕ್ ವ್ಯಾಲ್ಯೂ ಕೊಟ್ಟಾನ ಮತ್ತು ರೇಡಿಯಸ್ ಆಫ್ ಸರ್ಕಲ್ ಕೊಟ್ಟಾನ. ಇನ್ನು ನೆಕ್ಸ್ಟ್ ಏನ್ ಮಾಡಬೇಕು? ಡಿಗ್ರಿ ಕೇಳೋಣ. ಅಂದ್ರೆ ಡಿಗ್ರಿ ಮೀನ್ಸ್ ಇದೆ ಡಿಗ್ರಿ ಥೀಟಾ ಕೇಳೋಣ. ಏನ್ ಮಾಡಬೇಕು? ಥೀಟಾದ ಲೆಟ್ ಥೀಟಾ be the let theta be the angle. Observe ಮಾಡಿ, angle subtended ಏನು ಯೂಸ್ ಮಾಡ್ತೀವಿ? angle subtended at the center ಅಂತ ಕೊಟ್ಟಾನ. ಓಕೆ, at the center of the center of the circle ಅಥವಾ ಸೆಂಟರ್ ಅಂತ ಯೂಸ್ ಮಾಡ್ತೀವಿ. ಈಗ ಸ್ವಲ್ಪ ಲಕ್ಷ್ಯ ಇರಲಿ. ಈಗ ಫಾರ್ಮುಲಾ ಏನು ಕೊಟ್ಟರು ನಮ್ದು? ಅಬ್ಸರ್ವ್ ಮಾಡ್ರಿ, ಇಲ್ಲಿ ಬರ್ದಿರ್ತೀನಿ, ಈ ಸೈಡ್ ಬರ್ದಿರ್ತೀನಿ ನೋಡ್ರಿ. L equal to r theta. ಓಕೆ, L equal to r theta. ನನಗೆ ಏನು ಕೇಳಿದನ? ಥೀಟಾ ಕಂಡುಹಿಡಿಬೇಕು. ಅದು ಥೀಟಾ ಯಾವತ್ತು ಇನ್ ಟರ್ಮ್ಸ್ ಆಫ್ ರೇಡಿಯನ್ ದಾಗ ಇರ್ತದೆ, ಅದನ್ನ ನಾವು ಡಿಗ್ರಿ ಒಳಗೆ ಕನ್ವರ್ಟ್ ಮಾಡೋದು. ಯಾಕಂದ್ರೆ ಡಿಗ್ರಿ ಒಳಗೆ ಕೇಳಿದಾನ. ಏನ್ ಕೇಳೋಣ ಅದು ತಲೆಯಾಗ ಇಟ್ಕೊಳ್ರಿ ಸ್ಟೂಡೆಂಟ್ಸ್. ಫಸ್ಟ್ ರೇಡಿಯನ್ ಕೇಳೋಣ, ಡಿಗ್ರಿ ಒಳಗೆ ಕೇಳೋಣ, ಮೊದಲು ಅರ್ಥ ಆಗಬೇಕು. ಈಗ ಅಬ್ಸರ್ವ್ ಮಾಡ್ರಿ, ಈಗ ಥೀಟಾ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಆರ್ ಅಂತ ಬರೀಬಹುದಾ? ಅರ್ಥ ಆಯ್ತಾ ನಾ ಹೇಳ್ತಾ ಇರೋದು? ಥೀಟಾ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಆರ್. ಸೊ ಎಲ್ ವ್ಯಾಲ್ಯೂ ಕೊಟ್ಟಾನ, ಆರ್ ವ್ಯಾಲ್ಯೂ ಕೊಟ್ಟಾನ, ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ ಥೀಟಾ ಈಕ್ವಲ್ ಟು ಎಲ್ ಎಷ್ಟದ? 22. ಅಬ್ಸರ್ವ್ ಮಾಡ್ರಿ, 22 ಡಿವೈಡೆಡ್ ಬೈ 100. ಓಕೆ, ಸೊ ಟೇಬಲ್ಸ್ ಯೂಸ್ ಮಾಡ್ರಿ. ಯಾವ ಟೇಬಲ್ಸ್ ಅಲ್ಲಿ? ಸೊ 2 ಲೇ ಹೋಗ್ತದ ನೋಡ್ರಿ. ಸೊ 211. ಓಕೆ, ಸೊ 211 250 ಅಂದ್ರೆ ಥೀಟಾ ವ್ಯಾಲ್ಯೂ ಇಸ್ 11 ಬೈ 50 means ರೇಡಿಯನ್ ದಾಗ ಇರ್ತದೆ ಯಾವಾಗಲೂ. ಬಟ್ ನನಗೆ ಕೇಳಿದ್ದು ರೇಡಿಯನ್ ದಾಗಿಲ್ಲ, ಅಮ್ಮ ಕೇಳಿದ್ದು ಡಿಗ್ರಿ ಒಳಗೆ ಕೇಳ್ಯಾನಂದ್ರ ನಾವು ಡಿಗ್ರಿ ಒಳಗೆ ಕನ್ವರ್ಟ್ ಮಾಡ್ಬೇಕ್ರಿ. ಇಲ್ಲಿ ಬರೋದಕ್ಕೆ ನೋಡಿ. ಸೊ ಥೀಟಾ ಈಕ್ವಲ್ ಟು 11 ಬೈ 50 ರೇಡಿಯನ್. ಸೊ ಫಾರ್ಮುಲಾ ಏನು ನೋಡ್ರಿ? ಸೊ ಫಾರ್ಮುಲಾ ಅಬ್ಸರ್ವ್ ಮಾಡ್ರಿ. ಸೊ ಫಾರ್ಮುಲಾ ಲಕ್ಷಗೆ. ಸೊ ಥೀಟಾ ಈಕ್ವಲ್ ಟು 11 by 50. ಓಕೆ, ಇಂಟು ಏನದ ನೋಡ್ರಿ? ಅಬ್ಸರ್ವ್ ಮಾಡ್ರಿ ಕಂಡೀಷನ್ಸ್ ಏನದ? 180 by pi ಇಟ್ಸ್ ಅ ಡಿಗ್ರಿ. ಓಕೆ, ಸೊ ಪೈ ವ್ಯಾಲ್ಯೂ ಹಾಕೋಬೇಕು. ಈಗ ಥೀಟಾ ಈಕ್ವಲ್ ಟು 11 by 50 ಇಂಟು 7 into 180 divided by 20 is a degree. ಅಂದ್ರೆ 20 by 7 ಅನ್ನ ಆ 7 ಅನ್ನ ಮೇಲೆ ಬರ್ತೀನಿ. 7 into 180 divided by 22. ಸೊ ಈಗ ಅಬ್ಸರ್ವ್ ಮಾಡ್ರಿ, ಏನೇನ್ ಕ್ಯಾನ್ಸಲ್ ಆಗ್ತದ? ಕ್ಯಾನ್ಸಲ್ ಮಾಡಿ. ಇಲ್ಲ ನೋಡ್ರಿ, ಸ್ವಲ್ಪ ಚೆಕ್ ಮಾಡ್ಕೊಳ್ರಿ. ಕ್ಯಾನ್ಸಲ್ ಈಗ ಒಂದಾಗ್ತದ. 11 1s 11 2s. ಸೊ 2 1s 290. ಸೊ ಮತ್ತೆ ಯಾವ್ದಾರ ಆಗ್ತದ ನೋಡ್ರಿ. ಚೆಕ್. ಬಾಳ ಆದ್ರೆ
E0 ಕ್ಯಾನ್ಸಲ್. ಈಗ ಏನಾಗ್ತದೆ ನೋಡ್ರಿ, ಸೊ ಥೀಟಾ ಈಕ್ವಲ್ ಟು ಯಾವ ಉಳಿತು 7 into 9 ಉಳಿದದ ಡಿವೈಡೆಡ್ ಬೈ 5 ಡಿಗ್ರಿ. ಸೊ ಥೀಟಾ ಈಕ್ವಲ್ ಟು 7 3s 7 9s 63 by 5 ಇರದ ಡಿಗ್ರಿ. ಸೊ ಲಾಸ್ಟ್ ಆನ್ಸರ್. See here, in a circle of diameter, in a circle of diameter 40 centimeter, the length of a chord is 20 centimeter. Find the length of minor arc of the chord ಅಂತ ಯೂಸ್ ಮಾಡ್ತಾರೆ. ಅಬ್ಸರ್ವ್ ಮಾಡ್ರಿ, ಏನ ಬರ್ತದೆ ನೋಡ್ರಿ, in a circle of diameter ಅಂದ್ರೆ ಡಯಾಮೀಟರ್ ಅಂತ ತಲೆಯಾಗಿ ಬರಬೇಕು. ಡಯಾಮೀಟರ್ ಫಾರ್ಮ್ ಕಂಡೀಷನ್ಸ್ ಅವೆಲ್ಲ ನೆನಪಿರಬೇಕು, ಬೇಸಿಕ್ ಫಾರ್ಮುಲಾ. ಯಾಕಂದ್ರೆ ನೀವು ಬ್ರಿಡ್ಜ್ ಕೋರ್ಸ್ ನಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಾನು ಡಯಾಮೀಟರ್ಸ್ ಯಾವ ಬರ್ತಾವ ಅಂತ. ದ ಲೆಂತ್ ಆಫ್ ಎ ಕಾರ್ಡ್ ಈಸ್ 20 ಸೆಂಟಿಮೀಟರ್. ಫೈಂಡ್ ದ ಲೆಂತ್ ಆಫ್ ಮೈನರ್ ಆರ್ಕ್ ಆಫ್ ದ ಕಾರ್ಡ್ ಅಂತ ಯೂಸ್ ಮಾಡ್ತಾರೆ. ಓಕೆ, ಸಿ ಪ್ರೂಫ್. ಸೊ ಅಬ್ಸರ್ವ್ ಮಾಡ್ರಿ, ಇದೆ ಸೊ ಪ್ರೂಫ್. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಬರ್ರಿ ಸ್ಟೂಡೆಂಟ್ಸ್. ಸರ್ಕಲ್, ಓಕೆ, ಸರ್ಕಲ್. ಸೊ ಅಬ್ಸರ್ವ್ ಮಾಡ್ರಿ, ಕಂಡೀಷನ್ಸ್ ಕ್ಲಿಯರ್ ಮಾಡ್ಕೊಡ್ರಿ. ಸೊ ಡೌಟ್ಸ್ ಯಾವತ್ತು ಹಿಯರ್ ಓ ಸ ಬಿ ಹಿಯರ್ ಎ ಸ ಬಿ ಎ ಓ. ಈಗ ಅಬ್ಸರ್ವ್ ಮಾಡ್ರಿ, ಏನ್ ಕೊಟ್ಟಾನ, ಇಟ್ಸ್ 20 ಸೆಂಟಿಮೀಟರ್. ಹಿಯರ್ 20 ಸೆಂಟಿಮೀಟರ್, here 20 centimeter, here 20 centimeter ಕಾರ್ಡ್ ಕೊಟ್ಟಿದ್ದಾನೆ. ಅಬ್ಸರ್ವ್ ಮಾಡಿ, ಸ್ವಲ್ಪ ಲಕ್ಷ ಇದೆ. ಸೊ ಅವ ಕೇಳ್ತೇನೆ ಈಗ, ಫೈಂಡ್ ದ ಲೆಂತ್ ಆಫ್ ಅಂಡ್ ಮೈನರ್ ಆರ್ಕ್ ಆಫ್ ದಿ ಕಾರ್ಡ್ ಕೇಳ. ಓಕೆ, ಸಿ ರೇಡಿಯಸ್. ಅಬ್ಸರ್ವ್ ಮಾಡಿ, ಸರ್ ರೇಡಿಯಸ್. ಓಕೆ, ಸರ್ ರೇಡಿಯಸ್ ಆಫ್ ಸರ್ಕಲ್. ಓಕೆ, ರೇಡಿಯಸ್ ಆಫ್ ಸರ್ಕಲ್ ಕಂಡೀಷನ್ ಏನಿದೆ ಅಬ್ಸರ್ವ್ ಮಾಡ್ರಿ. radius of circle, okay, radius of circle. So observe ಮಾಡ್ರಿ, ಏನ್ ಬರ್ತದ ಕೇರ್ಫುಲ್ ಆಗಿ ನೋಡ್ರಿ ಸ್ಟೂಡೆಂಟ್ಸ್, ಕೇರ್ಫುಲ್ ಆಗಿ. ರೇಡಿಯಸ್ ಆಫ್ ಸರ್ಕಲ್ ಏನ್ ಬರ್ತದ ಹೇಳ್ರಿ. ಓಕೆ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಏನಾಗ್ತದ. ಸೊ 1/4 ಅಂದ್ರೆ ಡಯಾಮೀಟರ್. ಅಬ್ಸರ್ವ್ ಮಾಡ್ರಿ, ರೇಡಿಯಸ್ ಆಫ್ ದ ಸರ್ಕಲ್ ಆಫ್ ದ ಡಯಾಮೀಟರ್ಸ್ ಏನ ಹಾಫ್ ಇಂಟು ಎಷ್ಟು ಕೊಟ್ಟಾನ, 40 ಕೊಟ್ಟಾನ. ಓಕೆ, ಎಸ್ ಆಗ್ರಿ 20, here 20 ಸೆಂಟಿಮೀಟರ್. ಓಕೆ, ಸೊ 20 ಸೆಂಟಿಮೀಟರ್ ಆಯ್ತು. ಇನ್ನ ಅಬ್ಸರ್ವ್ ಮಾಡ್ರಿ, ಇನ್ ಕಾರ್ಡ್ ಅಂದ್ರೆ ಕಾರ್ಡ್ ಆಫ್ ಎ ಬಿ. ಅಬ್ಸರ್ವ್ ಮಾಡ್ರಿ, ಏನಾಯ್ತು, ಇನ್ ಕಾರ್ಡ್ ಎ ಬಿ ಈಕ್ವಲ್ ಟು ಎಷ್ಟು ಬಂತು, 20 ಸೆಂಟಿಮೀಟರ್ ಬಂತು. ಓಕೆ, ಇನ್ನು ನೆಕ್ಸ್ಟ್ ಲೆಂತ್ ಆಫ್ ಅನ್ ಆರ್ಕ್. ಅಬ್ಸರ್ವ್ ಮಾಡಿ ಕಂಡೀಷನ್ಸ್. ಈಗ ಏನ ಟ್ರಯಾಂಗಲ್ ಯೂಸ್ ಮಾಡೋಣ. ಯಾವುದು ಟ್ರಯಾಂಗಲ್, ಎ ಒ ಬಿ ಟ್ರಯಾಂಗಲ್. ಏನ್ ಟ್ರಯಾಂಗಲ್ ಅಥವಾ ಎ ಒ ಬಿ ಟ್ರಯಾಂಗಲ್. ಸೊ ಎ ಒ ಬಿ ಟ್ರಯಾಂಗಲ್ ಅಬ್ಸರ್ವ್ ಮಾಡ್ರಿ. ಇನ್ ಎ ಒ ಬಿ ಟ್ರಯಾಂಗಲ್ ಅಬ್ಸರ್ವ್ ಮಾಡ್ರಿ, ಏನಂತದ, ಓ ಎ ಈಕ್ವಲ್ ಟು ಓ ಬಿ ಈಕ್ವಲ್ ಟು ಎ ಬಿ ಆಗ್ತದ. ಸೊ ಯಾವುದು ಓ ಎ ಈಕ್ವಲ್ ಟು ಓ ಬಿ ಈಕ್ವಲ್ ಟು ಎ ಬಿ. ಓಕೆ, ಸೊ ಯಾವುದು ಇನ್ ಟ್ರಯಾಂಗಲ್ ಎ ಒ ಬಿ. ಸೊ ಎ ಒ ಬಿ ಟ್ರಯಾಂಗಲ್ ಅಬ್ಸರ್ವ್ ಮಾಡ್ರಿ, ಎ ಒ ಬಿ ಟ್ರಯಾಂಗಲ್ ಆಯ್ತಂದ್ರ ಟ್ರಯಾಂಗಲ್ ಅಬ್ಸರ್ವ್ ಮಾಡಿ ಲಕ್ಷ ಇರ್ಲಿ. ಸೊ ಟ್ರಯಾಂಗಲ್ ಈಸ್ ಏನಂತ ಯೂಸ್ ಮಾಡೋಣ, equilateral. So equilateral. So equilateral triangle ಆಯ್ತಂದ್ರ ಅಬ್ಸರ್ವ್ ಮಾಡ್ರಿ, ಈಚ್ ಆಂಗಲ್ ಏನಾಗ್ತದ ನೋಡ್ರಿ. So each angle equilateral triangle ಅಂದ್ರೆ ಈಚ್ ಆಂಗಲ್ ಎಷ್ಟಾಗ್ತಾವ್ರಿ. So ಈಚ್ ಆಂಗಲ್ಸ್ ಯಾವ 60 60 60 ಅಂದ್ರೆ 180 ಅಂದ್ರೆ ಈಚ್ ಆಂಗಲ್ಸ್ ಎಷ್ಟಾಗು 60. 60 ಡಿಗ್ರಿ. ಓಕೆ, 60 ಡಿಗ್ರಿ ಆಗ್ತದ. ಇನ್ ಲೆಟ್ arc AB equal to arc AB equal to ಇದು arc, ಇದು AB ಕಾಣದ, ಇದು arc AB. So arc AB equal to
L centimeter. Arc AB is a L centimeter. Now angle AOB, angle AOB, observe ಮಾಡಿ, angle AOB equal to ಏನಾಗ್ತದ, angle 60 degree, 60 degree, ಹೌದಾ? 60 degree ನ ಇನ್ ಟರ್ಮ್ಸ್ ಆಫ್ ಕನ್ವರ್ಟ್ ಮಾಡಿದ್ರೆ, ರೇಡಿಯನ್ ದಾಗ ಕನ್ವರ್ಟ್ ಮಾಡಿದ್ರೆ ಏನಾಗ್ತದ ಹೇಳ್ರಿ, ಅರ್ಥ ಮಾಡ್ಕೊಡ್ರಿ, ಏನಾಗ್ತದ 5 ರೇಡಿಯನ್ ಬೈ 3. ನಾನು ಆಲ್ರೆಡಿ ಬಿಡಿಸಿದ್ದೆ ಸಾಲ್ವ್ ಮಾಡ್ಬೇಕಾದ್ರೆ, ಅದಕ್ಕೆ ನಾನು ಡೈರೆಕ್ಟ್ ಬರ್ದೇನೆ 5 ರೇಡಿಯನ್ ಅಂದ್ರೆ 60 ಈಕ್ವಲ್ ಟು ಏನದ, 60 ಈಕ್ವಲ್ ಟು ಏನಾಗ್ತದೆ ನೋಡ್ರಿ, 5 by 180 into 60 ಮಾಡ್ರಿ, 0 0 ಕ್ಯಾನ್ಸಲ್, 6 1 6 3 ಅಂದ್ರೆ 5 ರೇಡಿಯನ್ ಬೈ 3. ಅರ್ಥ ಆಯ್ತಾ? ಈಗ ಕ್ಲಿಯರ್ ಆಯ್ತಾ? ಸೊ ಈಗ ಯಾವುದು 60 ಅಂದ್ರೆ ಆಂಗಲ್ ಗೊತ್ತಾಯ್ತು, ಈಗ ರೇಡಿಯಸ್ ಅಂತ ಗೊತ್ತದ. ಸೊ r equal to 20 ಸೆಂಟಿಮೀಟರ್. ಸೊ ಫಾರ್ಮುಲಾ ಏನದ, ಏನ್ ಅಬ್ಸರ್ವ್ ಮಾಡ್ರಿ, ಲೆಂತ್ ಮೀನ್ಸ್ ಇದ್ರೆ ಯಾವುದು L ವ್ಯಾಲ್ಯೂ ಕೇಳಿದಾಗ, ಸೊ L ವ್ಯಾಲ್ಯೂ ಅದ, L equal to r theta. Here L equal to, L means 20 into theta in terms of 5 radian by 3. So 5 L equal to r theta, L equal to 20 into pi by 3 centimeter. Both L and R both same units. So answer ನೋಡ್ರಿ, L equal to 20 pi by 3 centimeter. Answer. So answer is L equal to 20 pi by 3 centimeter. Okay, because ಇದಂದ್ರು ರೇಡಿಯನ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಅದಕ್ಕೆ ಯೂಸ್ ಮಾಡೋದು. L and R is both ಸೇಮ್ ಯೂನಿಟ್ ಅಂತ ಇರ್ತದೆ. ಈಗ L equal to 20 pi by ಯಾವುದು 3 ಸೆಂಟಿಮೀಟರ್. ಲಾಸ್ಟ್ ಆನ್ಸರ್ ನೋಡಿ, ಗೊತ್ತಾಯ್ತಾ? ಇವು 3 ಪ್ರಾಬ್ಲಮ್ಸ್ ಇವತ್ತ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ನೀವು ಹಿಂದಿನ ವಿಡಿಯೋದ ಹೋಗ್ಬೇಕಂದ್ರೆ ನಾ ಹೇಳ್ತಾ ಇದ್ದು ಪದೇ ಐ ಬಟನ್ ಯೂಸ್ ಮಾಡಿ, ಅಲ್ಲಿ ಹಿಂದಿನ ವಿಡಿಯೋ ನಿಮ್ಗೆ ಎಲ್ಲ ಸಿಗ್ತಾವು. ಬ್ರಿಡ್ಜ್ ಕೋರ್ಸ್ದು ಫಸ್ಟ್ ಇಂದ ಲಾಸ್ಟ್ ವರೆಗೂ ಮತ್ತು 3.1 ಎಕ್ಸರ್ಸೈಸ್ ಲಾಸ್ಟ್ನೇದ್ದು ಅದು ಎಲ್ಲ ಸಿಗ್ತಾವೆ ನಿಮ್ಗೆ. ಯಾವುದು ಐ ಬಟನ್ ಅಂತೀರಿ. ಸ್ವಲ್ಪ ನಿಮ್ಗೆ ಯಾವ್ದು ತಿಳಿತಿದ್ದಿಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಡ್ರಿ, ಸ್ವಲ್ಪ ಪದೇ ಒಂದ್ ಸ್ವಲ್ಪ ವಿಡಿಯೋವನ್ನು ನೋಡ್ತಾ ಇರ್ರಿ. ಸೊ ನೋಡಿ ಸ್ವಲ್ಪ ಪ್ರಾಕ್ಟೀಸ್ ಆಗ್ತದ. ಒಂದು ಬರಬರ್ ಪ್ರಾಕ್ಟೀಸ್ ಮಾಡಿ, ಒಂದು ಯಾವುದೂ ಅರ್ಥ ಆಗಲಿಲ್ಲ ಅಂದ್ರೆ ನೋಡೋ ನಮ್ಮ ಪರ್ಸನಲ್ ಮೆಸೇಜ್ ಮಾಡಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ನಿಮ್ಗೆ ಯಾವ್ದು ಡೌಟ್ ಇತ್ತಂದ್ರೆ ನನಗೆ ವಾಟ್ಸಪ್ ನಂಬರಿಗೆ ಕಳಿಸ್ರಿ, ನಿಮಗೆ ಸಾಲ್ವ್ ಮಾಡಿ ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು.